ಓಂ ನಮೋ ಶಿವಾಯ. ಮಣಿ ಕೊಡೋ ಮಾರಾಯ. ಮಣಿ ಕೊಡೋ ಮಾರಾಯ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡೋ ಮಾರಾಯ. ಮಣಿ ಕೊಡೋ ಮಾರಾಯ. ಓಂ ನಮೋ ಶಿವಾಯ. ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ. ಎಂತ ನಾವಿಬ್ರಲ್ಲಿ ಇರುಮುಡಿ ಕೊಡ್ತಿತ್ತೆ ಸ್ವಾಮಿ ಅಂದಿರಲಿ. ನಾ ಸ್ವಾಮಿ ಅಂದ ಕೂಡ ನಾ ಅಯ್ಯಪ್ಪ ಅಂದ. ಅಯ್ಯಪ್ಪ ಅಂದಲ್ಲ ಮಾರ. ಸ್ವಾಮಿ ಅಂದ ಕೂಡ ನೀ ಶಿವಪ್ಪ ಅನ್ಕ. ಹಾಗೆ ನೀ ಹೇಳ್ತೀನಿ. ಅಯ್ಯಪ್ಪ ಅಂದ್ರ ಸ್ವಾಮಿ ತಂದ ಕಥೋ ಅಂತ ಅಯ್ಯಪ್ಪ ತಿಂದ ಕಥೋ ಅಂತ. ನಿಂತ ಎಂತದ ಸ್ವಾಮಿ ತಿಂತ ಕಥ ಅವ್ರ ತೈತ ದಿನಕ್ಕಂತ ಅವರದ್ದೇ ಹೇಳು. ಬೇಡ ತಲೆ ಬೇಡ. ಮೊದಲಿಂದ ಪ್ರಾರಂಭ ಮಾಡ. ಸ್ವಾಮಿ ಹೇಳ್ಬಿಡ್ದ. ಯಾವ್ದಿದೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡೋ ಮಾರಾಯ. ಮಣಿ ಕೊಡೋ ಮಾರಾಯ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡೋ ಮಾರಾಯ. ಮಣಿ ಕೊಡೋ ಮಾರಾಯ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಕೊಡೋರೇ. ದೇವರೇ ಬಕುತರಿ ನಮ್ಮ ನಿಷ್ಕಲ್ಮಚ ಭಕ್ತಿಗೆ ಮೆಚ್ಚಿದೆಯಾ? ಯಾವುದಕ್ಕೆ? ನಿಷ್ಕಲ್ಮಚ ನೀನಾದ್ರೂ ಸರಿ ಮಾಡಿ ಹೇಳ. ನಮ್ಮ ಹೇಳ್ರು ಹಾಗೆ ಆಗ್ತದೆ. ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಒಲೆದೆಯಾ? ಹೊಲಕ್ಕಿಂತ ಕುಡ್ಕ ಬಂದಿನ ಅಂತ ದೇವರೇ ಒಲಿದಯ್ಯ. ದೇವರೇ ಗಂಟರದು ನಿನ್ನನ್ನು ಕಾಣಬಹುದೇ? ಕಂಡರು ಪುರದಲ್ಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ದೇವರೇ ನಿಮ್ಮ ಕಾಲು ಯಾಕೆ ಈ ರೀತಿ ವರ್ಕ್ ಆಗಿ ಉಂಟು? ಯಾಕಿರಬಹುದು? ನೀವು ಬಹುಶಃ ಇಲ್ಲಿಯವರೆಗೆ ವರ್ಕಿ ಬಂದ್ರೆ ಬಂದ್ರೆ ಅಲ್ಲ ಬರುವಾಗೆ ಬಂದೆ. ದೇವರೇ ನಿಮ್ಮ ಕಾಲಕ್ಕೆ ಚೆಂಡು ಉದ್ಯೋಗದ ಅಡಿಕೆ ಮರದ ಎಲ್ಲಿ ಮುಟ್ತಿದ್ಯೋ? ಕಾಲೇ ಮುಟ್ಟದೆ ಅಲ್ಲ? ಪಾದ ಮುಟ್ಟು. ದೇವರೇ ನೀವು ಬಂದಾಗ ಒಂದ್ ರೀತಿ ಅಡ್ಡು ವಾಸನೆ ಯಾಕೆ? ಹೇಗೆ ಬರ್ತಾ ಉಂಟು? ಗುಮ್ಮಂತಪ್ಪ. ಹೇಗೆ ಬರಬೇಕಿತ್ತು? ಗಮ್ಮ ಅನ್ಕಿತ್ತಲ್ಲ ಗುಮ್ಮಂತ. ಅದು ಸ್ಮಶಾನದ ಮೆಟ್ಟಿ ಬಂದದರ ಪರಿಣಾಮ. ಸ್ಮಶಾನ ಮೆಟ್ಕ ಬಂದ. ಗಂಟರುದಾ? ನೋಡಿ ನೋಡಿ ನೋಡಿ. ಬನ್ನಿ ಬನ್ನಿ ಬಕ್ಕುತ್ತಾರೆ, ಬನ್ನಿ ಬನ್ನಿ. ಹೌದಾ? ಬನ್ನಿ ಬನ್ನಿ ಬಕ್ಕುತ್ತಾರೆ, ಬನ್ನಿ. ಅದಲ್ಲ ಬನ್ನಿ ಬನ್ನಿ ಜಾನರೇ. ಬನ್ನಿ ಬನ್ನಿ ಜಾನರೇ. ಅದ್ರ ಮುಸುಡು ನೋಡ್ರು ನಿನ್ನ ಹಾಗೆ ಇತ್ತು. ನಿನ್ ತಂಗಿ ಅವಳ ಸಂಬಂಧ ಕಿಟ್ಟಿ. ಸುಳ್ಳಲ್ಲ ಎಲ್ಲೆಲ್ಲಿ ಮಾಡ್ತಿದ್ದೀರೋ? ಇಲ್ಲ ನಾವು ಇಲ್ಲಿ ತಪಸ್ಸಾಚರಿಸ್ತಾ ಇದ್ದದ್ದು. ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ ದೇವರ ಪ್ರತ್ಯಕ್ಷ ಆಗ್ತಾ ಇದ್ದ, ಮಣಿ ಕೊಡ್ತಾ ಇದ್ದ, ಎಲ್ಲ ಹಾಳು ಮಾಡಿಬಿಟ್ಟೆ. ಮತ್ತಿದ್ಯಂತದ್ದು ಏ ಮಣಿಯ ಏ ಹೌದು ಪುಣ್ಯಾತ್ಮ. ಸುಳ್ಳಲ್ಲ, ಮಣಿ ಬಿಸಿ ಇತ್ತಲ್ಲ, ಎಲ್ಲಿ ಬೆಚ್ಕೊಂಡಿದೆ ಎಷ್ಟೊತ್ತರಿಗೆ? ಎಲ್ಲಿರ್ಬೇಕು ಅಲ್ಲೇ ಇಟ್ಕೊಂಡಿದ್ದೆ. ನಿಂಗೆ ಆ ತರ ಬಿಸಿ ಬೇಡ. ನಾ ಅಪ್ಪಣ ಎಲ್ಲಿ ಮಾವನ ಹತ್ರ. ಹಾಗಲ್ಲ, ದೂರ ದೂರ ವಾಸನೆ ವಾಸನೆ ಇರ್ತೀಯನ. ನೀನು ಯಕ್ಷಲೋಕಕ್ಕೆ ಹೋಗಿ ಬಂದ್ಮೇಲೆ ಒಂದ್ ರೀತಿ ಪರಿಮಳ. ಈಗ ಹಾಗೆ ವಾಸನೆ ಇಲ್ಲ. ಇದು ಕಾಡು ಪ್ರದೇಶ. ಈ ಕಾಡಿನಲ್ಲಿ ರಾತ್ರಿ ಪ್ರಯಾಣವೆನ್ನುವುದು ನಿಷಿದ್ಧ. ಯಾಕೆ? ಈ ಕಾಡಿನಲ್ಲಿ ಕಳ್ಳ ಕಾಕರಿರ್ತಾರೆ. ನೀವು ಇಲ್ಲಿರುವ ಕಳ್ಳರಲ್ಲಿ ಇರ್ತಾರ? ನಾವೇ ಹಸಿ ಕಳ್ಳರನ ಅಲ್ಲ. ನಿಮ್ಮಂತ ಅನಿಷ್ಟರು ಬಲಿಷ್ಠರು, ನಿಮ್ಮಂತ ಪರಾಕ್ರಮಿಗಳು ಇರುವಾಗ ಬರ್ತಾರ? ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ರಾತ್ರಿಯನ್ನ ಇಲ್ಲೇ ಕಳೆದು ಬೆಳಿಗ್ಗೆ ಚಂದ್ರೋದಯಕ್ಕೆ ಹೋಗುವ. ಬೆಳಿಗ್ಗೆ ಚಂದ್ರೋದಯವಲ್ಲ, ಚಕ್ರ ಮೈದಾನದ ಉದಯನೂ ಅಲ್ಲ. ಬೆಳಿಗ್ಗೆ ಸೂರ್ಯೋದಯ. ಹೋಗುವ. ಈಗ ಮಲಗುವುದಲ್ಲ. ಇಲ್ಲಯ್ಯ, ಗೊತ್ತುಂಟ, ನಾನು ಈ ಕಡೆ ಮಲಗ್ತೇನೆ, ನೀ ಆ ಕಡೆ, ಅವ ಆ ಕಡೆ ಮಲಗ್ತಾನೆ, ಅವ ಆ ಕಡೆ, ನೀನು ಮಧ್ಯದಲ್ಲಿ ಮಲಗು, ನಾ ಮಧ್ಯ. ನನ್ನ ಮಧ್ಯೆ ತಿರುಗಿ ಮಲ್ಕೊ. ಏನಂತ ನೋಡ್ತೇನೆ. ಅತೀತ ಮನೆ ಕಮ್ಮಿ ಗಡಿ. ಏ ಪಾಪು, ಓ ನೀನು ಕೊಂಡಿ ನಿದ್ರಿ ಗೊತ್ತಿಲ್ಲ ಮಾರ. ಮಲ್ಕೋ ಪಾಪು. ಓ ಎಂತ ನಿನ್ನ ಜೀವ ಹಾಕ್ತ ಕೆಲಂತ ಕಂಬಳ ಇತ್ತ ದೊಡ್ಡ ಬಿಟ್ಟೋದೆ. ಅಣ್ಣ ನೋಡಿದೇನು, ಈಗಾಗಲೇ ಯಕ್ಷಲೋಕಕ್ಕೆ ಹೋದಂತ ಪಾಪಣ್ಣ ಹಾಯಾಗಿ ಮಲಗಿಕೊಂಡಿದ್ದಾನೆ. ಮಲಗಿರುವಂತ ಪಾಪಣ್ಣ ಹೇಳುವ ಮುಂಚಿತವಾಗಿ ಅವನ ಕೈಯಲ್ಲಿರುವ ಮಣಿಯನ್ನು ಅಪಹರಿಸಲೇಬೇಕು. ಒಂದೇ ಒಂದು ಅವಕಾಶ, ಅದೃಷ್ಟದ ಅವಕಾಶ. ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಮಣಿ ತಗೊಂಡು ಮೆಣಸಿನ ವ್ಯಾಪಾರಕ್ಕೆ ಬಂದೆ. ಮೆಣಸಿನ ವ್ಯಾಪಾರ? ಮೆಣಸಿನ ವ್ಯಾಪಾರದವರೆಲ್ಲ ಕರ್ಕಂತ ಮಾದಾಗಿರ್ತಾರೆ. ಹಾಗಲ್ಲ, ಗಟ್ಟಿಯಾಗಿ ಮಾತಾಡಬಾರದು. ಜೀವ ಹಾಪಲರಿ ಕೂಗುದೇನಕ್ಕೆ ಗಟ್ಟಿ ಮಾತಾಡಬೇಡ ಅಂತ. ಅವನ ಕೈಯಲ್ಲಿರುವ ಮಣಿಯನ್ನು ಅಪಹರಿಸುವ ಮುಖೇನವಾಗಿ ಅವನನ್ನ ಕಾಣುವ ಕಂದಕಕ್ಕೆ ನೂಕೋಣ. ಇಲ್ಲೇ ಉಂಟು ಕಂದಕ.